ಸ್ನೇಹಿತರೆ, ನಮ್ಮ ಹೆಸರು ಶಿವಪುತ್ರ ಜವಳಿ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತೀವಿ ಡಿ ಜಿ ಸಾಗರ ಭವನದಲ್ಲಿ. ಸ್ನೇಹಿತರೆ, ಏನು ಮಾನ್ಯ ಅನಂತಕುಮಾರ್ ಹೆಗಡೆ ಸಂಸದರು ಮತ್ತು ಕೇಂದ್ರದ ಮಾಜಿ ಸಚಿವರು ಏನು ಈ ಸದ್ಯ ಬರ್ತಕ್ಕಂಥ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಗೆದ್ದರೆ ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಮತ್ತು ಮುಂದೈತಿ ಮಾರಿ ಹಬ್ಬ ಅಂತ ಹೇಳಿಕೆ ಕೊಟ್ಟಿದ್ದು ಅದನ್ನು ಕೂಡಲೇ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಖಂಡಿಸ್ತಿದ್ವಿ. ಅನಂತಕುಮಾರ್ ಹೆಗಡೆ ಅವರು ಇದಕ್ಕಿಂತ ಮುಂಚೆ ಒಂದು 4 ವರ್ಷದ ಹಿಂದೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡ್ಬೇಕಂತೇಳಿ ಹೇಳಿಕೆ ಕೊಟ್ಟಿದ್ದರು. ಆ ಹೇಳಿಕೆ ಕೊಟ್ಟು ಬಾಬಾ ಸಾಹೇಬ್ ಹೆಸರು ತೊಗೊಂಡ್ರೆ 4 ವರ್ಷ ಲೆಕ್ಕ ಹೊಡೆದು ಬಿದ್ದಂಥ ಆಸ್ಮಿ ಇವಾಗ ಇವನು ಎಬ್ಬಿಸಿ ಕೂಡಿಸಿ ಮತ್ತೆ ಹೇಳಿಕೆ ಕೊಡಿಸಿದ್ರಂದಲ್ಲಿ ಇದರಲ್ಲಿ ಕುಮ್ಮಕ್ಕಿದೆ ಮತ್ತು ಇದರಲ್ಲಿ BJP ಪರಿವಾರ, ಸಂಘ ಪರಿವಾರ ಎಲ್ಲ ಕೈವಾಡಿದೆ. ಇದರಲ್ಲಿ ಹಿನ್ನೆಲೆ ದೇಶ ಪ್ರಧಾನಮಂತ್ರಿಗಳಾಗಲಿ, ಕೇಂದ್ರ ಸಚಿವರಾಗಲಿ, ಸಂಸದರ ಇದಕ್ಕೆಲ್ಲನೂ ನೇರವಾಗಿ ಇದರ ಹಿನ್ನೆಲೆ ಇದ್ದು ಇವನನ್ನು ಮುಂದೆ ಬಿಟ್ಟಿದ್ದಾರೆ. ಇದಕ್ಕೊಂದು ಉಚ್ಚನಾಯಿಗೆ ಅಂತ ನಾವು ಖಂಡಿತವಾಗಿ ಖಂಡಿಸ್ತೀವಿ. ನಾವು ಅದಕ್ಕೆ ಕೂಡಲೇ ಇವನನ್ನು ವಜಾ ಮಾಡಬೇಕು ಅಂತೇಳಿ ನಾವೇನು ಪ್ರತಿಭಟನೆ ಹಮ್ಮಿಕೊಂಡು ಅವನು ಪ್ರತಿಕೃತ ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಏನು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇದು ಅವನಿಗೆ ಸಂಸದ ಸ್ಥಾನದಿಂದ ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಈ ಪಕ್ಷದ ಅಧ್ಯಕ್ಷರಾಗಲಿ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಾಗಲಿ ಇವರು ಮಾಡಲಿಲ್ಲ ಅಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಮುಂದೆ ಮತ್ತು BJP ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಕಪ್ಪು ಬಟ್ಟಿ ಪ್ರದರ್ಶನ ಮಾಡೋದ್ರ ಮುಖಾಂತರ BJP ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.